ರಾಜ್ಯ ಕರಾವಳಿಯಲ್ಲಿ ಈ ಬಾರಿ ಮಳೆಯ ಕೊರತೆ ಎದುರಾಗಿತ್ತು. ಅಂದ್ರೆ ಮಳೆ ಆಗಿರಲಿಲ್ಲ. ಆದ್ರೆ ನಿನ್ನೆ ತಡರಾತ್ರಿ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿತು. ಸೊ ಈ ಮಳೆ ಸುರಿದಂತ ಪರಿಣಾಮವಾಗಿ ನಗರದ ನಾಗೂರು ಎಂಬಲ್ಲಿ ಈ ಘಟನೆ ಆಗಿರ್ತಕ್ಕಂಥ, ಅಂದ್ರೆ ಮನೆ ಹಿಂಬದಿಯಲ್ಲಿ ಒಂದು ಬೃಹದಾದಂತ ಒಂದು ತಡೆಗೋಡೆ ಇತ್ತು. ಆ ತಡೆಗೋಡೆ ಮನೆಯ ಮೇಲೆ ಬಿದ್ದು ಆ ಮನೆಯ ಮೇಲ್ಚಾವಣಿ ಜೊತೆಗೆ ಗೋಡೆ ಸಹಿತ ಬಿದ್ದು ಈ ಘಟನೆ ಆಗಿರ್ತಕ್ಕಂಥದ್ದು. ಘಟನೆಯಲ್ಲಿ ಒಟ್ಟು 3 ಮೃತರಾಗಿದ್ದಾರೆ. ಅದರಲ್ಲೂ 2 ಪುಟ್ಪುಟಾಣಿ ಮಕ್ಕಳು ಇದ್ದಾರೆ, ಮತ್ತೊಬ್ರು ಪಕ್ಕದ ಮನೆಯ ಒಬ್ರು ಮಹಿಳೆಯರು ಕೂಡ ಇದೆ. ಒಟ್ಟು 3 ಜನ ಮೃತರಾಗಿದ್ದಾರೆ. 3ರನ್ನು ರಕ್ಷಣೆ ಕೂಡ ಮಾಡಲಾಗಿದೆ. ನಾನೀಗ ಇದೇ ಒಂದು ಘಟನಾ ಸ್ಥಳದಲ್ಲಿದ್ದೇನೆ. ನೀವು ಗಮನಿಸಬಹುದು ದೃಶ್ಯದಲ್ಲಿ ನನ್ನ ಹಿಂಭಾಗದಲ್ಲಿ ಒಂದು ಏನು ಮೇಲ್ಭಾಗದ ಖಾಲಿ ಪ್ರದೇಶ ಕಾಣ್ತದೆ. ಸೊ ಈ ಭಾಗದಲ್ಲಿ ತಡೆಗೋಡೆ ಇತ್ತು. ಇಲ್ಲಿ ಬಿದ್ದಂತ ಏನು ಗಮನಿಸಬಹುದು, ಆ ತಡೆಗೋಡೆ ಬಿದ್ದು ಕೆಳಗೆ ಉರುಳಿಕೊಂಡು ಬಂದಿರತಕ್ಕಂಥದ್ದು. ಸೊ ಈ ತಡೆಗೋಡೆ ಏಕಾಏಕಿಯಾಗಿ ಕುಸಿತು ಕೆಳಭಾಗಕ್ಕೆ ಬಂದಿರತಕ್ಕಂಥದ್ದು. ಸೊ ಕೆಳಭಾಗದಲ್ಲಿ ಈ ಮನೆ ಇದೆ, ಸುಮಾರು 4 ಮನೆ ಇದೆ. ಅಂದ್ರೆ ಒಟ್ಟೊಟ್ಟಿಗೆ ಈ ಬಾಡಿಗೆ ಮನೆ ಇರ್ತಕ್ಕಂಥದ್ದು, ಒಟ್ಟೊಟ್ಟಿಗೆ ಇರ್ತಕ್ಕಂಥದ್ದು. ಸೊ 4 ಮನೆಯಲ್ಲಿ ಕೂಡ 4 ಕುಟುಂಬ ವಾಸಿಸ್ತಾ ಇತ್ತು. ಸೊ ಮುಂಜಾನೆ ಇವರೆಲ್ಲರೂ ಕೂಡ ನಿದ್ದೆ ಮಂಪನ್ನಲ್ಲಿದ್ರು. ಸುಮಾರು 4:30-5 ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ. ಹಿಂಭಾಗದಲ್ಲಿದ್ದಂತ ಏನು ಬೃಹದಾದಂತ ತಡೆಗೋಡೆ ಕುಸಿದು ಕೆಳಗೆ ಬಂದಿದೆ. ಸೊ ಬಂದಂತ ಪರಿಣಾಮ ಇಲ್ಲಿನ ಮನೆಯ ಗೋಡೆಗೆ ಬಂದು ಬಡ್ದಿದೆ. ಸೊ ಈ ಬಡ್ದಂತ ರಭಸಕ್ಕೆ ಈ ಮನೆಯ ಗೋಡೆಯೇ ಧರಾಶಾಯಿಯಾಗಿ ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಮೇಲ್ಚಾವಣಿಯನ್ನು ಗಮನಿಸಬಹುದು. ಇದು ಕೂಡ ತುಂಬಾ ಹಳೆಯದಾದಂತ ಮನೆ, ಹಂಚಿನ ಮನೆ ಆಗಿತ್ತು. ಸೊ ಮೇಲಿನ ತಡೆಗೋಡೆ ಬಿದ್ದಂತ ರಭಸಕ್ಕೆ ಎಲ್ಲವೂ ಕೂಡ ಧರಾಶಾಯಿಯಾಗಿ ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಸೊ ಈಗಾಗಲೇ ಮೃತಪಟ್ಟಂತ ಒಟ್ಟು 3ರಲ್ಲಿ 2 ಇದೇ ಒಂದು ಈಗ ಏನು ದೃಶ್ಯದಲ್ಲಿ ತೋರಿಸ್ತೇನೆ, ಇದೇ ಮನೆಯ ಮಕ್ಕಳಾಗಿದ್ರು. ಇಲ್ಲಿ ಒಟ್ಟು ಗಂಡ ಹೆಂಡತಿ ಮತ್ತು 4 ಜನ ಮಕ್ಕಳು ವಾಸ ಆಗಿದ್ರು. ಇವರು ಮೂಲತಃ ಬಿಹಾರ ಮೂಲದವರು. ಅಂದ್ರೆ ಕಳೆದ ಸುಮಾರು 10-12 ವರ್ಷದಿಂದಲೂ ಕೂಡ ಇದೇ ಒಂದು ಮನೆಯಲ್ಲಿ ವಾಸವನ್ನು ಮಾಡ್ತಿದ್ರು. ಅಂದ್ರೆ ಪ್ರಮುಖವಾಗಿ ಇವರ ಗಂಡ ಲಾಲ್ ಬಾಬು ಅಂತೇಳಿ, ಅವರ ಪತ್ನಿ ಇಂದು ಅಂತೇಳಿ, ಮತ್ತು ಅವರ ಮಕ್ಕಳು ಅನುಷ್ಕಾ, ಅಲ್ಕಾ, ಅನಾಮಿಕ ಮತ್ತು ಚೌರಾಶಿ ಅಂತೇಳಿ. ಸೊ ಇದರಲ್ಲಿ ಈ ಮನೆಯಲ್ಲಿ ಒಟ್ಟು 2 ಮಕ್ಕಳು ಡೆತ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಅನಾಮಿಕ ಚೌರಾಶಿ ಅಂತೇಳಿ ಸುಮಾರು 8 ವರ್ಷ ಪ್ರಾಯ, ಇನ್ನೊಂದು ಪರಿ ಎನ್ನುವಂತ ಪುಟ್ಟ ಮಗು ಸುಮಾರು 4 ವರ್ಷ. ಅವರು ಇಲ್ಲಿ ಮಲಗಿದ್ರು. ಸೊ ಈಗೇನು ದೃಶ್ಯ ಗಮನಿಸ್ತೇನೆ, ಸೊ ಇದೇ ಭಾಗದಲ್ಲಿ ಮಲಗಿದ್ರು. ಏಕಾಏಕಿ ಮೇಲ್ಭಾಗದಿಂದ ಮಣ್ಣು ಸಹಿತ ಕಲ್ಲೆಲ್ಲ ಬಿದ್ದಂತ ವೇಳೆ ಅವರು ಆ ಮಣ್ಣಿನ ಕಲ್ಲಿನ ಅಡಿಭಾಗದಲ್ಲಿ ಸಿಲುಕಿ ಮೃತಪಟ್ಟಿರ್ತಕ್ಕಂಥ ಗಮನಿಸಬಹುದು. ಮನೆಯ ಒಳಭಾಗದಲ್ಲಿ ಎಷ್ಟು ಚೆಲ್ಲಾಪಿಲ್ಲಿಯಾಗಿ, ಅಂದ್ರೆ ಇಲ್ಲಿ ಗಮನಿಸಬಹುದು ಆ ಕಲ್ಲಿನ ಗೋಡೆಯಲ್ಲಿರ್ತಕ್ಕಂಥ ಕಲ್ಲು ಒಳಗೆ ಬಂದು ಬಿದ್ದಿರ್ತಕ್ಕಂಥ, ಬೆಡ್ ಕೂಡ ಹಾಗೆ ಇದೆ ಮತ್ತು ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂಥ. ಮೇಲ್ಭಾಗದ ಮೇಲ್ಚಾವಣಿ ಗಮನಿಸಬಹುದು, ಅಲ್ಲಿ ಮೇಲ್ಚಾವಣಿ ಕೂಡ ಕುಸಿದು ಕೆಳಕ್ಕೆ ಬಿದ್ದು ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಇನ್ನೊಂದು ಪಕ್ಕದ ಮನೆಯ ಅಲ್ಲಿಯೂ ಕೂಡ 2 ಗಂಡ ಹೆಂಡತಿ ವಾಸವಾಗಿದ್ರು. ಅಂದ್ರೆ ಅವರ ಹೆಸರು ಶಾಂತ ಮತ್ತು ಬಾಲಕೃಷ್ಣ ಎನ್ನುವಂತ 2 ದಂಪತಿ. ಸೊ ಅವರು ಕೂಡ ಆ ಮನೆಯಲ್ಲಿ ವಾಸವಾಗಿದ್ದು. ಅದರಲ್ಲಿ ಶಾಂತ ಎಂಬ ಮಹಿಳೆ ಮೃತಪಟ್ಟಿರ್ತಕ್ಕಂಥದ್ದು. ಬಾಲಕೃಷ್ಣ ಎಂಬವರು ಅಪಾಯದಿಂದ ಪಾರಾಗಿದ್ದಾರೆ. ಸೊ ಸದ್ಯಕ್ಕೆ ಈ ಘಟನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಜೊತೆಗೆ ಪೊಲೀಸ್ ಕಮಿಷನರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇನ್ನು ಮೃತಪಟ್ಟಂತ ಏನು ಕುಟುಂಬಗಳೇನಿದೆ ಅವರಿಗೂ ಕೂಡ ಸುಮಾರು 5 ಲಕ್ಷ ತಲಾ ಪರಿಹಾರ ನೀಡುವಂತ ಭರವಸೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಸದ್ಯ ಗಮನಿಸಬಹುದು, ಸಾರ್ವಜನಿಕರು ಕೂಡ ಇಲ್ಲಿ ನೆರೆದಿರ್ತಕ್ಕಂಥದ್ದು. ಅಗ್ನಿಶಾಮಕ ದಳ ಮತ್ತು ಏನು ಸ್ಥಳೀಯರು ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಗಮನಿಸಬಹುದು, ಇಲ್ಲಿ ಸಾಕಷ್ಟು ಏನು ಸ್ಥಳೀಯರು ಕೂಡ ನೆರೆದಿರ್ತಕ್ಕಂಥದ್ದು. ಮತ್ತು ಈಗಲೇ ಜಿಲ್ಲಾಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು. ಇನ್ನು ಎಕ್ಸ್ ಕಾರ್ಪೊರೇಟರ್ ಕೂಡ ಇದ್ದಾರೆ, ಅವರ ಮಾತಾಡಿಸ್ತೇನೆ. ಸರ್, ಎಷ್ಟೊತ್ತಿಗೆ ಈ ಘಟನೆ ಆಗಿರೋದಕ್ಕೆ? ಬೆಳಿಗ್ಗೆ 4:15 5 ಗಂಟೆ ಒಳಗೆ ಈ ಘಟನೆ ಆಗಿರುವಂಥದ್ದು. ನಿರಂತರವಾಗಿ ಇವತ್ತು ನಿನ್ನೆ ಸಾಯಂಕಾಲದಿಂದ ಮಳೆ ಆಗ್ತಾ ಇತ್ತು. ಸೊ ಇಂದಿನ ಕಾಂಪೌಂಡ್ ವಾಲು ಕೆಳಗೆ ಬಿದ್ದು ಮನೆ ಮೇಲೆ ಬಿದ್ದು ಈ ಅನಾಹುತ ಸಂಭವಿಸಿದಂಥದ್ದು. ಇದರಲ್ಲಿ ಒಟ್ಟಿಗೆ 3 ಮಂದಿ ಡೆತ್ ಆಗಿದ್ದಾರೆ, 3 ಮಂದಿ ರೆಸ್ಕ್ಯೂ ಆಗಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ಆಯುಕ್ತರು, ತಹಶೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಕಮಿಷನರ್ ಕೂಡ ಭೇಟಿ ಕೊಟ್ಟಿದ್ದಾರೆ. ನಾವು ಅವರನ್ನು ಆಗ್ರಹಿಸಿದ್ದೇವೆ, ಇವರಿಗೆ ಏನಾದರೂ ಪರ್ಯಾಯ ವ್ಯವಸ್ಥೆಗಳಾಗಬೇಕು ಹಾಗೂ ಅವರ ಜೀವನ ನಿರ್ವಹಣೆಗೆ ತುಂಬಾ ಸೊತ್ತುಗಳು ನಾಶ ಆಗಿದೆ, ಅದಕ್ಕೂ ಕೂಡ ಪರಿಹಾರವನ್ನು ಒದಗಿಸಬೇಕಂತೇಳಿ ಜಿಲ್ಲಾಧಿಕಾರಿಗಳನ್ನು ಆಗ್ರಹಿಸಿದ್ದೇವೆ. ಇದಿಷ್ಟು ಇಲ್ಲ ಸ್ಥಳೀಯ ಕಾರ್ಪೊರೇಟರ್ ಅವರು ಅಂದ್ರೆ ಮಾಜಿ ಕಾರ್ಪೊರೇಟರ್ ಅವರು ಕೂಡ ಹೇಳ್ತಕ್ಕಂಥ. ಮತ್ತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದೆ ಮತ್ತು ಮೃತಪಟ್ಟಂತಹ ಕುಟುಂಬಗಳಿಗೆ ತಲಾ 5 ಲಕ್ಷ ಪರಿಹಾರ ನೀಡ್ತೇವೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಮತ್ತು ಸಚಿವ UT ಖಾದರ್ ಅವರು ಕೂಡ ತಮ್ಮ ದೆಹಲಿ ಪ್ರವಾಸವನ್ನು ಮೊಟಕುಗೊಳಿಸಿ ಈಗಾಗಲೇ ಮಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಕೂಡ ಬರ್ತಾರೆ. ಸೊ ಸದ್ಯಕ್ಕೆ ಕರಾವಳಿಯಲ್ಲಿ ಈ ಬಾರಿಯ ಮಳೆಗೆ 3 ಮಂದಿ ಮೃತಪಟ್ಟಿರ್ತಕ್ಕಂಥವ್ರು.